ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಹೊಸ ಪ್ರಾಡಕ್ಟ್ ಬಂದೈತಿ. ಇವತ್ತ ನಮ್ಮ ಮೇಡಮ್ ಅವರು ಏನೋ ಹೊಸ ಪ್ರಾಡಕ್ಟ್ ನೋಡಾತಾರೆ, ಅದ್ರ ಬಗ್ಗೆ ಮಾಹಿತಿ ತಗೊಂಡು ಬರ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತೇನು ಹೊಸ ಪ್ರಾಡಕ್ಟ್ ಬಂದೈತ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇವತ್ತು ಹೊಸ ಪ್ರಾಡಕ್ಟ್ ಅಂತಂದ್ರೆ ಸೀಗೆಕಾಯಿ ಪೌಡರ್ ಮತ್ತು ರೀಟಾ ಪೌಡರ್, ಅದನ್ನೇ ನೋಡ್ಲಾಕತ್ತಿದ್ ನೋಡ್ರಿ. ಹಂಗ ಅವ್ರೇ ಬಂದು ನನ್ ಕೇಳಿದ್ರು, ಮೇಡಮ್ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತಂದು. ಅದು ಸೀಗೆಕಾಯಿ ಪೌಡರ್ ಮತ್ತು ರೀಟಾ ಪೌಡರ್ ನಿಮ್ಗೆ ಆಲ್ರೆಡಿ ಗೊತ್ತಿದಂಗ ನಮ್ ಅಜ್ಜಿ ಮುತ್ತಜ್ಜಿ ಕಾಲದಿಂದನು ಸೀಗೆಕಾಯಿ ಪೌಡರ್ ನ ನಾವು ಹೇರ್ ವಾಶ್ ಆಗಿ ಯೂಸ್ ಮಾಡ್ತಿರ್ತೀವಿ. ಅದು ಎಷ್ಟು ಚಲೋ ಅಂತಂದ್ರೆ ಮೊದ್ಲಿಂತನು ನಾವು ಹೇರ್ ವಾಶ್ ಮಾಡಕ್ ಅವಾಗೆಲ್ಲ ಶಾಂಪೂ ಅದೇನು ಇದ್ದಿದ್ದಿಲ್ಲ, ಡಿಯೋಡ್ರೆಂಟ್ ಅವೇನಂತಾರಲ್ಲ. ಈಗೀಗ ಎಲ್ಲಾನು ಶಾಂಪೂ ಕೆಮಿಕಲ್ ಆಡ್ ಮಾಡಿ ಮತ್ತ ಬುರುಗ ಬರ್ಲಿಕ್ಕೆ ಅಥವಾ ಸ್ಮೆಲ್ಲಿಂಗ್ ಅಥವಾ ಫ್ರಾಗ್ರೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಈಗೆಲ್ಲಾ ಜಾಸ್ತಿ ವೆರೈಟಿ ಆಫ್ ಶಾಂಪೂಗಳೆಲ್ಲ ಬಂದವು. ಅದಕ್ಕಿಂತ ಅವೆಲ್ಲ ಯೂಸ್ ಮಾಡಿ ನಮ್ಮ ಹೇರ್ ನ ಡ್ಯಾಮೇಜ್ ಮಾಡೋದಕ್ಕಿಂತ ಏನ್ ಮಾಡುದು ಅಂತಂದ್ರೆ ಅದಕ್ಕೆ ಬೆಟರ್ ನಾವ್ ಎಂದಕ್ ಹೋಗ್ಬೇಕಂತಂದ್ರೆ ಸೀಗೆಕಾಯಿ ಪೌಡರ್ ನ ಮತ್ತು ರೀಟಾ ಪೌಡರ್. ರೀಟಾ ಅಂತಂದ್ರೆ ಅಂಟ್ಲಕಾಯಿ ಅಂತಂದು ಅದು ಪೌಡರ್ ನ ಫಾರ್ಮ್ ನಮ್ ಪತಂಜಲಿದವ್ರು ಈಗ ಮಾಡ್ಯಾರ. ಇದು ನೀವು ಬರೀ ಹೇರ್ ವಾಶ್ ಅಥವಾ ತಲೆ ತೊಳ್ಕೊಳಕ್ ಅಷ್ಟೇ ಯೂಸ್ ಮಾಡ್ದೆ, ಮತ್ತೆ ಹೇರ್ ಪ್ಯಾಕ್ ತರನು ಯೂಸ್ ಮಾಡ್ಕೋಬಹುದು. ಏರ್ ಡ್ಯಾಮೇಜ್ ಆಗೋದನ್ನ ಕಡಿಮೆ ಮಾಡ್ತದ, ಏರ್ ನ ಡ್ರೈನೆಸ್ ಕಡಿಮೆ ಮಾಡ್ತದ, ಏರ್ ನ ಕಂಡೀಷನ್ ಆಗಿ ಯೂಸ್ ಮಾಡ್ತಾರ. ಕಂಡೀಷನರ್ ಇವನ್ ಈಗಿನದಾಗ ಹೆಂಗ್ ಆಗೈತೆ ಅಂತಂದ್ರೆ ಹೇರ್ ಕಂಡೀಷನರ್ ಅಂತೂ ಯೂಸ್ ಮಾಡ್ತಾರ. ಮ್ಯಾಲ ಏರ್ ಶಾಂಪೂ ಎಲ್ಲ ಯೂಸ್ ಮಾಡಿ ಮತ್ತ ಮ್ಯಾಲ ಎಕ್ಸ್ಟ್ರಾ ಕೆಮಿಕಲ್ ಅಪ್ಲೈ ಮಾಡಿ ಅದನ್ನೊಂದು 5 to 10 minutes ಬಿಟ್ಟು ಅದನ್ನೆಲ್ಲ ಮಾಡ್ತಾರ. ಅದನ್ನ ಬಿಟ್ಟು ಇದನ್ನ ನಾವು ಎರಡು ತರನು ಇದ್ರೊಳಗನೆ ಬರ್ತದೆ. ಹೇರ್ ಕಂಡೀಷನಿಂಗ್ ಆಗುತ್ತಾ, ಪ್ಲಸ್ ಹೇರ್ ವಾಶ್ ತರನು ಯೂಸ್ ಆಗುತ್ತಾ, ಮತ್ತೆ ಹಂಗೆ ಇದು ನಿಮ್ಗ ಹೇರ್ ಸ್ಟ್ರೆಂಥನಿಂಗ್ ಟಿಪ್ ಟು ಬಾಟಮ್ ವರೆಗೂ ಇದ್ರದ್ದು ಏನ್ ಇರ್ತದಲ್ಲ ರೂಟ್ ವರೆಗೂ ಸಮೇತ ಹೇರ್ ನ ಸ್ಟ್ರೆಂಥನಿಂಗ್ ಮಾಡ್ತದ, ಡ್ರೈನೆಸ್ ಆಗ್ಲಾರ್ದಂಗ್ ನೋಡ್ಕೊಳ್ತದ, ಮತ್ತೆ ಶೈನಿಂಗ್ ಮಾಡ್ತದ. ಇವನ್ ಹೇರ್ ಸ್ಪಾಗ್ ಹೋಗುವಂತಂದು ಜರೂರತ್ತೆ ಬೀಳೋದಿಲ್ಲ. ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂತ ಹೋದ್ರಂತಂದ್ರೆ ನಿಮ್ಮ ಹೇರ್ಸ್ ಚಲೋ ಮತ್ತ ಹೆಲ್ದಿನೂ ಇರ್ತಾವ ಹೇರ್ಸ್. ಇವನ್ ಇಷ್ಟ ಒಂದು ಏಜಿಗೆ ಏನಾಗ್ತದ ಹೇರ್ಸ್ ಕ್ವಾಂಟಿಟಿ ಆಯ್ತು, ಅದ್ರದ್ದು ಕ್ವಾಲಿಟಿ ಆಯ್ತು, ತುಂಡು ಅವೆಲ್ಲ ಆಗುದು ಮತ್ತೆ ಉದುರುವಿಕೆ ಜಾಸ್ತಿ ಹಾಕೊಂತ ಹೋಗುತ್ತಲ್ಲ, ಅದರ ಮೆಡಿಕಲ್ ಕಂಡೀಷನ್ ಇಂತ್ರ ಹೇರ್ ಉದುರ್ತದ. ಹೆಂಗ ನಾವು ಇಂಟರ್ನಲ್ಲಿ ತಗೋ ಊಟ ಮತ್ತು ಸರಿಯಾದ ಪೌಷ್ಟಿಕಾಂಶದಿಂದ ಹೇರ್ ಬೆಳವಣಿಗೆ ಆಗ್ತದ, ಹಂಗೆ ನಮಗೂ ಜರೂರತ್ನು ಇರ್ತದ ಹೊರಗಡೆನು ಮೇಂಟೆನೆನ್ಸ್ ಮಾಡ್ಲಿಕ್ಕೆ. ಎದಕ್ಕಂತಂದ್ರೆ ನಾವು ಬಾಳ ಕಡೆ ಎಕ್ಸ್ಪೋಸ್ ಆಗ್ತಿರ್ತೀವಿ ಡಸ್ಟಿಗೆ ಅಥವಾ ಏನಾದ್ರೂ ಹೊರಗಡೆ ಹೋಗ್ತಿರ್ತೀವಿ, ಅದ್ರಲಿಂತನೂ ಹೇರ್ ಡ್ಯಾಮೇಜಸ್. ಮೇಡಮ್ ಇದು ಪೌಡರ್ ಡ್ಯಾಂಡ್ರಫ್ ಕಡಿಮೆ ಆಗ್ತದೇನ್ರಿ? ಡ್ಯಾಂಡ್ರಫ್ ಅದು ಬರ್ತಿರ್ತೈತಿ, ಆಮೇಲೆ ಪಕ್ಕಳೆ ಒಂಥರ ಇರ್ತೈತಲ್ರಿ, ಆಮೇಲೆ ಜುವ ಅಂತಾರಲ್ರಿ ಹುಳ, ಅದನ್ನು ಕಡಿಮೆ ಆಗ್ತದೇನ್ರಿ ಇದಕ್ಕ? ಅದು ಯಾವ ತರ ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಇದು ನಾನು ಆಲ್ರೆಡಿ ಹೇಳ್ದಂಗ ಹೇರ್ ವಾಶ್ ಆಯ್ತು, ಹೇರ್ ಪ್ಯಾಕ್ ದಂಗ ಅಂತ ಹೇಳಿದಿಲ್ಲ. ಇನ್ನು ನಾವು 1 weekly ಅಥವಾ 15 days ಒಂದ್ಸಲ ಹೇರ್ ಪ್ಯಾಕ್ ತರ ಮಾಡ್ಕೊಂಡ್ರೆ ಸೀಗೆಕಾಯಿ ಪೌಡರ್. ಹೇರ್ ಪ್ಯಾಕ್ ಯಾವ ತರ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಸೀಗೆಕಾಯಿ ಪೌಡರ್, ರೀಟಾ ಪೌಡರ್, ಆಮ್ಲಾ ಚೂರ್ಣ ಅಂತ ಬರ್ತದ. ಪ್ಲಸ್ ನೀವು ಮನೆಯೊಳಗೆ ಏನಾದ್ರೂ ಫ್ರೆಶ್ ಏನಾದ್ರು ದಾಸವಾಳದ ಎಲಿ ಮತ್ತು ಹೂವ ಏನಾದ್ರು ಇತ್ತಂದ್ರೆ ಅದು ಪೇಸ್ಟ್ ನೆಲ್ಲ ಮಾಡ್ಕೊಳ್ರಿ. ಅದನ್ನ ಸಮೇತ ಆಡ್ ಮಾಡಿ. ಮತ್ತು ಮೆಹಂದಿ ಪೌಡರ್, ನ್ಯಾಚುರಲ್ ಮೆಹಂದಿ ಪೌಡರ್ ಇರ್ಬೇಕು, ಮತ್ತೆ ಕೆಮಿಕಲ್ ಇದ್ದಿದ್ದಲ್ಲ, ಬಾ ಕಲರಿಂಗ್ ಇರ್ತದಲ್ಲ ಆ ತರ ಬೇಡ. ಅದನ್ನ ಮಿಕ್ಸ್ ಮಾಡಿ ನೀವು ಹೇರ್ ಪ್ಯಾಕ್ ತರ ಹಾಕೊಂತ ಹೋದ್ರೆ ಇವನ್ ಡ್ಯಾಂಡ್ರಫ್ ಆಗಂಗಿಲ್ಲ. ಮತ್ತೆ ಮೇನ್ಲಿ ಡ್ಯಾಂಡ್ರಫ್ ಕಾಸ್ ಆಗ್ಲಿಕ್ಕೆ ಬಹಳ ರೀಸನ್ಸ್ ಅದಾವು. ನಾವು ಜಾಸ್ತಿ ಡಸ್ಟಿಗೆ ಎಕ್ಸ್ಪೋಸ್ ಆಗುದು ಅದ್ರಲಿಂತನೂ ಆಯ್ತು. ನಮ್ ಶರೀರದಾಗ ಪಿತ್ತ ಗುಣ ಜಾಸ್ತಿ ಇತ್ತು ಅಂತಂದ್ರೆ, ನಮ್ ಪಿತ್ತ ಗುಣ ಜಾಸ್ತಿ ಇರೋ ನಮ್ ಬಾಡಿ ಆಟೋಮೆಟಿಕ್ಲಿ ಏನಾಗುತ್ತ ಅಂತಂದ್ರೆ ಡ್ರೈನೆಸ್ ಜಾಸ್ತಿ ಆಗ್ತದ. ಮತ್ತೆ ಇವನ್ ಮತ್ತೆ ಕೂದಲ ಉದುರ್ಲಿಕ್ಕೆ ಸಮಸ್ಯೆನು ಮೇನ್ ನಮ್ಗ ಪೌಷ್ಟಿಕಾಂಶದ ಕೊರತೆ ಅಂತಾನು ಆಗ್ತದ. ಅಂತವ್ನೆಲ್ಲ ನಾವು ಸ್ವಲ್ಪ ಇಂಟರ್ನಲ್ನು ಆಯ್ತು ಫುಡ್ ಒಳಗ್ನು ಸ್ವಲ್ಪ ನಾವು ಜಾಗೃತಿ ವಹಿಸ್ಕೊಂಡು ಏನ್ ತಿನ್ಬೇಕ್ ಏನ್ ತಿನ್ಬಾರ್ದು, ಮತ್ತೆ ಜಾಸ್ತಿ ನೀರ್ ಕುಡಿದಾತು, ಪಿತ್ತನ ಜಾಸ್ತಿ ಮಾಡ್ಕೊಳಾರ್ದಂಗ ಸರಿಯಾಗಿ ನಿದ್ದಿ, ಸರಿಯಾಗಿ ಊಟ, ಟೈಮ್ ಟು ಟೈಮ್ ಊಟ ಅದೆಲ್ಲ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ಇವನ್ ನಮ್ದು ಸ್ಕಿನ್ ಆಯ್ತು ಹೇರಿಗ್ನು ಆಯ್ತು ಬಹಳ ಚಲೋ ಕಂಡೀಷನ್ಸ್ ನ ಆಗ್ತದ. ಇದನ್ನ ಏನ್ ಮಾಡೋದು ಅಂತಂದ್ರೆ ಹಿಂಗೆ ಕರೆಕ್ಟ್ ಆಗಿ ಮೇನ್ಲಿ ಏನೋ ಹೇರ್ ಪ್ಯಾಕ್ ತರ ಯೂಸ್ ಮಾಡ್ಕೊಂತ ಹೋದ್ರ ಅಂತಂದ್ರೆ ಇವನ್ ನಮ್ಗ ಏನು ಏನಂತ ಹೇಳ್ತೀವಲ್ಲ ಅದನ್ನು ಸಮೇತ ಮತ್ ಇವನ್ ಡ್ಯಾಂಡ್ರಫ್ ಸಮೇತನು ಆಗ್ತಿತ್ತು ಅಂತಂದ್ರೆ ಅದು ಹೋಗ್ತದ ಅಂತ ನಾ ಹೇಳ್ತೇನೆ ಇದ್ರ ಬಗ್ಗೆ. ಇನ್ನೊಂದು ಕ್ವಶನ್ ಅದ ರೀ, ಅದು ಈಗ ನಾವ್ ಹಚ್ಕೊಂತೀವಲ್ಲ, ಹಚ್ಕೊಂಡಾದ್ಮ್ಯಾಗ ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ಸ್ಕಿನ್ ಏನಾದ್ರು ಎಫೆಕ್ಟ್ ಆಗತ್ತಾ? ಇದನ್ನ ಆಲ್ರೆಡಿ ಹೇಳ್ದಂಗೆ ಇದು ನಮ್ ಪತಂಜಲಿ ಪ್ರಾಡಕ್ಟ್. ಮತ್ತ
ಪ್ಯೂರ್ ಹರ್ಬಲ್ ಇದ್ದ ಮತ್ತೆ ಸೀಗೆಕಾಯಿ ಪೌಡರ್ ಅದ, ಇದ್ರೊಳಗೆ ಏನು ಪ್ರಿಸರ್ವೇಟಿವ್ನು ಇಲ್ಲ. ಹಂಗಾಗಿ ಇದು ಕಣ್ಣಿಗಾತು ಮತ್ತು ಏನು ಪ್ರಾಬ್ಲಮ್ ಮಾಡಂಗಿಲ್ಲ, ಏನ್ ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ. ಓಕೆ, ಅದರ್ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಮಾಡಂಗಿಲ್ಲ ನ್ಯಾಚುರಲ್. ಓಕೆ ಮೇಡಮ್, ಇಷ್ಟು ಹೇಳೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.